ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸ್ಫೂರ್ತಿ. ಬೇಸಿಕ್ ಮೆಡಿಕಲ್ ನಾಲೆಜ್ ಸೀರೀಸ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಮಲಾಸ್ಮಾ. ಮಲಾಸ್ಮಾ ಅಂದ್ರೆ ಏನು? ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಒಂದು ವೈಟ್ ಶರ್ಟ್ ಹಾಕಿರ್ತೀರಾ. ವೈಟ್ ಶರ್ಟ್ ಮೇಲೆ ಬೈ ಮಿಸ್ಟೇಕ್ ಕಾಫಿನೋ ಟೀನೋ ಚೆಲ್ಕೊಂಡ್ಬಿಡ್ತೀರಾ. ಮನೆಗೆ ಹೋದ್ಮೇಲೆ ಸೋಪ್ ಹಾಕಿ ಬ್ರಷ್ ಹಾಕಿ ತಿಕ್ತೀರಾ ಅದನ್ನ. ಆದ್ರೂ ಹೋಗಲ್ಲ ತಾನೆ? ಅದು ಯಾಕೆ ಹೋಗಲ್ಲ? ಯಾಕಂದ್ರೆ ಡೀಪ್ ಲೇಯರ್ ಅಲ್ಲಿ ಸೆಟಲ್ ಆಗಿರುತ್ತೆ. ಅದೇ ರೀತಿ ಮಲಾಸ್ಮಾ ಕೂಡ. ಮಲಾಸ್ಮಾ ಅಂದ್ರೆ ಮುಖದ ಮೇಲಿರೋ ಕೊಳೆ ಅಲ್ಲ, ಅದು ನಿಮ್ಮ ಸ್ಕಿನ್ ನಲ್ಲಿರೋ ಡೀಪ್ ಪಿಗ್ಮೆಂಟೇಷನ್. ಓಕೆ, ಇವಾಗ ಮಲಾಸ್ಮಾ ಬಗ್ಗೆ ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ಲಿ, ಅದು ನಮ್ಮ ಮುಖದ ಮೇಲೆ ಬ್ರೌನ್ ಅಥವಾ ಡಾರ್ಕ್ ಗ್ರೇ ಪ್ಯಾಚಸ್ ತರ ಕಾಣಿಸ್ಕೊಳುತ್ತೆ. ಈ ಪ್ಯಾಚಸ್ ಮೋಸ್ಟ್ಲಿ ನಮ್ಮ ಚೀಕ್ಸ್, ಫೋರ್ಹೆಡ್, ನೋಸ್ ಮತ್ತೆ ಅಪ್ಪರ್ ಲಿಪ್ ಏರಿಯಾದಲ್ಲಿ ಕಾಣಿಸ್ಕೊಳುತ್ತೆ. ಮಲಾಸ್ಮಾ ಏನಕ್ಕಾಗುತ್ತೆ ಅಂತ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಚರ್ಮದಲ್ಲಿರುವ ಮೆಲಾನೋಸೈಟ್ಸ್ ಅನ್ನೋ ಸೆಲ್ಸ್ ಮೆಲನಿನ್ ಪ್ರೊಡಕ್ಷನ್ ಮಾಡಿ ಸ್ಕಿನ್ ಟೋನ್ ನಮಗೆ ಕೊಡುತ್ತೆ. ಈ ಮೆಲನಿನ್ ಇಂದನೇ ಕೆಲವರು ಕಪ್ಪಗಿರ್ತಾರೆ, ಇನ್ ಕೆಲವರು ಬ್ರೌನ್ ಆಗಿರ್ತಾರೆ, ಇನ್ ಕೆಲವರು ಫೇರ್ ಆಗಿರ್ತಾರೆ. ಆದ್ರೆ ಮೆಲಾಸ್ಮಾ ಇರೋರಿಗೆ ಮೆಲಾನೋಸೈಟ್ಸ್ ಬಂದ್ಬಿಟ್ಟು ಕೆಲವೊಂದು ರೀಜನ್ಸ್ ಅಲ್ಲಿ ಹೆಚ್ಚು ಮೆಲನಿನ್ ಪ್ರೊಡಕ್ಷನ್ ಮಾಡ್ಬಿಟ್ಟು ಪ್ಯಾಚಸ್ ತರ ಉಳ್ಕೊಂಡಂಗ್ ಮಾಡ್ಬಿಡುತ್ತೆ. ಇದಕ್ಕೆ 4 ಮೇನ್ ಟ್ರಿಗರ್ ಪಾಯಿಂಟ್ಸ್ ಇರುತ್ತೆ. ಫಸ್ಟ್ ಅಂಡ್ ಮೇನ್ ಟ್ರಿಗರ್ ಬಂದ್ಬಿಟ್ಟು ಸೂರ್ಯನ ಕಿರಣ ಯುವಿ ರೇಸ್ ಅನ್ನೋದಿರುತ್ತೆ. ಆ ಯುವಿ ರೇಸ್ ನಮ್ಮ ಸ್ಕಿನ್ ನಲ್ಲಿರೋ ಮೆಲಾನೋಸೈಟ್ಸ್ ನ ಇನ್ನೂ ಹೆಚ್ಚು ಮೆಲನಿನ್ ಪ್ರೊಡಕ್ಷನ್ ಅಂದ್ರೆ ಇನ್ನೂ ಹೆಚ್ಚು ಪಿಗ್ಮೆಂಟ್ ಪ್ರೊಡ್ಯೂಸ್ ಮಾಡೋಕೆ ಹೇಳುತ್ತೆ. ಜಸ್ಟ್ ಲೈಕ್ ಬ್ರೆಡ್ ಟೋಸ್ಟ್. ಇವಾಗ ಬ್ರೆಡ್ ನ ನಾವು ಜಾಸ್ತಿ ಹೊತ್ತು ತವ ಮೇಲಿಟ್ರೆ ಹೇಗೆ ಕಪ್ಪಗಾಗುತ್ತೋ ನಮ್ಮ ಸ್ಕಿನ್ ಕೂಡ ಹಾಗೆ ಕಪ್ಪಗಾಗುತ್ತೆ. ಸೆಕೆಂಡ್ ರೀಸನ್ ಹಾರ್ಮೋನಲ್ ಚೇಂಜಸ್. ಇದು ಜಾಸ್ತಿ ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳುತ್ತೆ. ಪ್ರೆಗ್ನೆನ್ಸಿ, ಬರ್ತ್ ಕಂಟ್ರೋಲ್ ಮಾತ್ರೆಗಳು ಹಾಗೂ ಹಾರ್ಮೋನಲ್ ಥೆರಪಿ ಇದೆಲ್ಲ ಮೆಲನಿನ್ ಪ್ರೊಡಕ್ಷನ್ ಗೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಥರ್ಡ್ ರೀಸನ್ ಜೆನೆಟಿಕ್ಸ್. ನಿಮ್ಮ ತಂದೆ ತಾಯಿಗೆ ಮಲಾಸ್ಮಾ ಇದ್ರೆ ನಿಮ್ಗೂ ಕೂಡ ಬರೋ ಚಾನ್ಸಸ್ ಇದೆ. ಫೋರ್ತ್ ರೀಸನ್ ಹೀಟ್ ಅಂಡ್ ಇನ್ಫ್ಲಮೇಷನ್. ಜಾಸ್ತಿ ಬಿಸಿನೀರಲ್ಲಿ ಸ್ನಾನ ಮಾಡೋದು, ಹಾರ್ಶ್ ಕೆಮಿಕಲ್ಸ್ ಆಗಿ ಮುಖನ ಎಕ್ಸ್ಫೋಲಿಯೇಟ್ ಮಾಡೋದು, ಹೀಟ್ ಹತ್ರ ನಿಂತ್ಕೊಂಡು ಅಥವಾ ಹಾಟ್ ಫ್ಲೇಮ್ ಹತ್ರ ನಿಂತ್ಕೊಂಡು ಕುಕಿಂಗ್ ಮಾಡೋದು, ಇದು ಕೂಡ ಮೆಲಾಸ್ಮಾನ ವರ್ಸ್ಟ್ ಮಾಡುತ್ತೆ. ಈ ಮೆಲಾಸ್ಮಾನ ಹೇಗೆ ಟ್ರೀಟ್ ಮಾಡೋದು ಅಥವಾ ಹೇಗೆ ಪ್ರಿವೆಂಟ್ ಮಾಡೋದನ್ನ ಹೇಳ್ತೀನಿ. ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸನ್ಸ್ಕ್ರೀನ್. SPF 50+, PA+++ ಆಗಿರೋ ಸನ್ಸ್ಕ್ರೀನ್ ಇರಬೇಕು. ನೀವು ಆಚೆ ಹೋದ್ರೂ ಹಚ್ಚಬೇಕು, ಮನೇಲಿದ್ರು ಹಚ್ಚಬೇಕು, ಮೋಡ ಇದ್ರೂ ಹಚ್ಚಬೇಕು, ಮಳೆ ಬಿದ್ರೂ ಹಚ್ಚಬೇಕು. ಬ್ರೈಟ್ನಿಂಗ್ ಇಂಗ್ರೀಡಿಯೆಂಟ್ಸ್ ಲೈಕ್ ವಿಟಮಿನ್ ಸಿ, ನಯಾಸಿನಮೈಡ್, ಕೋಜಿಕ್ ಆಸಿಡ್, ಅಜೈಲಿಕ್ ಆಸಿಡ್ ಇದು ಯೂಸ್ ಮಾಡಿದ್ರೆ ಡಾರ್ಕ್ ಸ್ಪಾಟ್ಸ್ ಅಥವಾ ಡಾರ್ಕ್ ಪ್ಯಾಚಸ್ ಇರೋದು ಸ್ಲೋ ಆಗಿ ಫೇಡ್ ಆಗುತ್ತೆ. ನಿಮ್ಗೆ ಜಾಸ್ತಿ ಇದೆ ಅನ್ಸಿದ್ರೆ ಒಂದ್ಸರಿ ಡರ್ಮಟಾಲಜಿಸ್ಟ್ ನ ಕೂಡ ಕನ್ಸಲ್ಟ್ ಮಾಡಿ. ಅಂಡ್ ಥರ್ಡ್ಲಿ, ಹೆಲ್ತಿ ಡಯಟ್ ಈಕ್ವಲ್ಸ್ ಹೆಲ್ತಿ ಸ್ಕಿನ್. ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಆಗಿರೋ ಫುಡ್ ನ ತಿನ್ನಿ. ಫಾರ್ ಎಕ್ಸಾಂಪಲ್ ಗ್ರೀನ್ ಟೀ, ಟೊಮ್ಯಾಟೊ, ಬೆರೀಸ್. ಇನ್ ಕನ್ಕ್ಲೂಷನ್, ಮಲಾಸ್ಮಾ ಟೈಮ್ ತಗೊಳುತ್ತೆ ಫೇಡ್ ಆಗೋದಕ್ಕೆ. ಬಟ್ ಪ್ರಾಪರ್ ಸ್ಕಿನ್ ಕೇರ್ ರುಟೀನ್, ಪ್ರಾಪರ್ ಪ್ರೊಟೆಕ್ಷನ್ ಮತ್ತೆ ಡಯಟ್ ಇಂದ ನೀವು ಅದನ್ನ ಕಂಟ್ರೋಲ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.